ಭಜತ್ತಾಪಹಾರಂ ಮಹೀಭಾರಹಾರಂ ಗಲೇನಾಗಹಾರಂ ಸದಾ ಸಿದ್ಧಿಕಾರಂ ಮೃಡಾನೀಕುಮಾರಂ ಪರೇಶಾವತಾರಂ ಭಜೆ ಸಿದ್ಧಿದಂ ಸಿದ್ಧಿರಾಜಂ ಗಣೇಶಂ ತವ ಕರಕಮಲಸ್ಥಾಂ ಸ್ಫಾಟಿಕೀಮಕ್ಷಮಾಲಾಂ ನಖಕಿರಣವಿಭಿನ್ನಾಂ ದಾಡಿಮೀ ಬೀಜಬುದ್ಧ್ಯಾ ಪ್ರತಿಕಲಮನುಕರ್ಷನ್ ಏನ ಕೀರೋ ನಿಷಿದ್ಧಃ ಸ ಭವತು ಮಮ ಭೂತ್ಯೈ ವಾಣಿ ತೇ ಮಂದಹಾಸಃ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ್ವರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಸಂಗೇನ ಮಮ ಜ್ಞಾನಂ ವಿನಾಶಯ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಲೋಕಶಂಕರಂ. ನಿನ್ನಿನ ದಿವಸ 3ನೇ ಸ್ಕಂಧದ 12 ಅಧ್ಯಾಯಗಳಲ್ಲಿ ನಿರೂಪಿತವಾಗಿರುವಂತಹ ಸೃಷ್ಟಿಯ ವರ್ಣನೆಯನ್ನು ನಾವು ಅವಲೋಕನ ಮಾಡಿದ್ದೇವೆ. ಇವತ್ತು 8ನೇ ದಿವಸದ ಉಪನ್ಯಾಸ 13ನೇ ಸ್ಕಂಧದಿಂದ 20ನೇ ಸ್ಕಂಧದವರೆಗೆ ವರಾಹ ಅವತಾರದ ವರ್ಣನೆ, ಹಿರಣ್ಯಾಕ್ಷನ ವಧೆಯ ಪರ್ಯಂತರ ನಾವು ಅವಲೋಕನ ಮಾಡಬೇಕಾಗಿದೆ. ಪ್ರಾರಂಭದಲ್ಲಿ ಪರಬ್ರಹ್ಮನೊಬ್ಬನೇ ಇದ್ದನು. ಸದೇವ ಸೌಮ್ಯ ಇದಮಗ್ರಮಾಸೀತ್, ವೇದವಾಕ್ಯ ಇದು. ಅಗ್ರೇ ಇದಂ ಸತ್ ಏವ ಆಸೀತ್. ಪ್ರಾರಂಭದಲ್ಲಿ ಸದ್ವಸ್ತುವಾಗಿರುವಂಥದ್ದು ಒಂದೇ ಇತ್ತು, ಎರಡನೆಯದು ಇರಲಿಲ್ಲ. ಅದನ್ನು ಸತ್ ಎಂದು ಕೆಲವರು ಕರೆಯುತ್ತಾರೆ. ಅಸದೇವ ಸೌಮ್ಯ ಇದಮಗ್ರಮಾಸೀತ್, ಕೆಲವರು ಅಸತ್ತು ಎಂದು ಅದನ್ನು ಕರೆಯುತ್ತಾರೆ. ಒಂದೇ ವಸ್ತು ಇತ್ತು ಎನ್ನುವುದನ್ನು ಉಪನಿಷತ್ತು ಹೇಳುತ್ತದೆ. ಚತುಶ್ಲೋಕಿ ಭಾಗವತದಲ್ಲಿಯೂ ಸಹ ಮೊದಲನೆಯ ಶ್ಲೋಕದ ಮೊದಲನೇ ಪಾದವೂ ಸಹ ಅದೇ ರೀತಿಯಾಗಿದೆ. ಅಹಮೇವ ಆಸಂ ಏವಾಗ್ರೇ ನಾನ್ಯತ. ಅಹಮೇವ ಆಸಂ, ನಾನೊಬ್ಬನೇ ಇದ್ದೆನು. ಅಗ್ರೇ, ಪ್ರಾರಂಭದಲ್ಲಿ. ನ ಅನ್ಯತ, ಬೇರೆ ಯಾರೂ ಇರಲಿಲ್ಲ. ಎರಡನೆಯ ವಸ್ತು ಆಗ ಇರಲಿಲ್ಲ. ಎರಡನೆಯದು ಇರಲಿಲ್ಲ ಎಂದರೆ ಅರ್ಥ ಆಗ ಇದ್ದದ್ದು ಒಂದೇ, ಅದಕ್ಕಾಗಿ ಅದಕ್ಕೆ ಅದ್ವೈತ ಎಂದು ಕರೆಯುತ್ತಾರೆ. ಸ ಏಕಾಕೀನ ರಮತೆ, ಬೃಹದಾರಣ್ಯಕ. ಆ ವಸ್ತು ಒಬ್ಬರೇ ಇರುವುದರಿಂದ ಸಂತೋಷ ಪಡಲಿಕ್ಕಾಗಲಿಲ್ಲ ಎಂದು ತಿಳಿದುಕೊಂಡು ಮತ್ತೊಂದನ್ನು ಸೃಷ್ಟಿ ಮಾಡಿತು. ಅದನ್ನೇ ನಾವು ಪುರಾಣಗಳಲ್ಲಿ ಬ್ರಹ್ಮದೇವರು 2 ರೂಪವನ್ನು ಹೊಂದಿದ, ಒಂದು ಸ್ವಯಂಭುವಾಗಿ ಮತ್ತೊಂದು ಶತರೂಪ ಆಗಿಂದು ಅವನು 2 ಆಕಾರವನ್ನು ಹೊಂದಿದನು. ಆ ಆಕಾರವನ್ನು ಹೊಂದಿದಂತಹ ಆ ಸ್ವಯಂಭೂ ಮನುವಿಗೆ ಮತ್ತು ಶತರೂಪಾಗೆ ಬ್ರಹ್ಮ ಹೇಳುತ್ತಾನೆ, ನೀವು ಸೃಷ್ಟಿಯನ್ನ ಮಾಡಿರಿ ಎಂದು ತಿಳಿದುಕೊಂಡು. ಅವರಿಬ್ಬರು ಕೇಳುತ್ತಾರೆ, ನಾವು ಸೃಷ್ಟಿಯನ್ನ ಮಾಡುತ್ತೇವೆ, ನಮ್ಮ ಸಂತಾನಕ್ಕಾಗಿ ಭೂಮಿ ಬೇಕಲ್ಲ ವಾಸ ಮಾಡಲಿಕ್ಕೆ, ಭೂಮಿ ಎಲ್ಲಿದೆ ಎಂದು ಕೇಳುತ್ತಾರೆ. ಬ್ರಹ್ಮದೇವರು ನೋಡುತ್ತಾರೆ, ಭೂದೇವಿ, ಭೂಮಿ, ಪೃಥ್ವಿ ಕಾಣಿಸುವುದೇ ಇಲ್ಲ.
ಆ ಕಾರಣಕ್ಕಾಗಿ ಅವರಿಗೆ ಚಿಂತೆಯಾಯಿತು. ಎಲ್ಲಿ ಹೋಗಿರಬಹುದು ಭೂದೇವಿ, ಭೂಮಿ ಎಂದು ತಿಳಿದುಕೊಂಡು ಆಲೋಚನೆ ಮಾಡಿದಾಗ ರಸಾತಲದಲ್ಲಿ ಆ ಒಂದು ಭೂಮಿ ಇರುವುದು, ಭೂಮಂಡಲ ಇರುವುದು ಗೊತ್ತಾಯಿತು. ಅದನ್ನು ಯಾವ ರೀತಿಯಾಗಿ ತರಬೇಕು ಎನ್ನುವಂಥ ಆಲೋಚನೆ ಮಾಡುವಷ್ಟರಲ್ಲಿಯೇ ಬ್ರಹ್ಮದೇವರ ಮೂಗಿನಿಂದ ಅಂಗುಷ್ಟ ಗಾತ್ರದ ಒಂದು ವರಾಹ ಹೊರಬಂದಿತು. ಕ್ಷಣಾರ್ಧದಲ್ಲಿ ಅದು ಆನೆಯಷ್ಟು ದೊಡ್ಡದಾಗಿ ಬೆಳೆಯಿತು. ಆ ಪ್ರಾಣಿಯನ್ನ ಕಂಡಂಥ ಬ್ರಹ್ಮನ ಮಾನಸ ಪುತ್ರರು, ಸ್ವಯಂಭೂ ಮನು ಇದು ಭಗವಂತನ ಮಾಯೆ ಎಂದು ಅರಿತರು. ಭಗವಂತನೇ, ಪರಮಾತ್ಮನೇ ಈ ಒಂದು ವರಾಹ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಇವನಿಂದಲೇ ಭೂದೇವಿಯ ರಕ್ಷಣೆಯಾಗುತ್ತದೆ ಎನ್ನುವಂಥ ಆಲೋಚನೆ ಮಾಡುವಾಗಲೇ ಆ ವರಾಹವು ಆ ಒಂದು ಜಲದಲ್ಲಿ ಮುಳುಗಿ, ಪಾತಾಳದಲ್ಲಿ ಮುಳುಗಿದ್ದಂಥ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳ ಮುಖಾಂತರ, ದವಡೆಯ ಮುಖಾಂತರ, ಹಲ್ಲುಗಳ ಮುಖಾಂತರ ಮೇಲೆ ತರಲಿಕ್ಕೆ ಪ್ರಾರಂಭ ಮಾಡಿತು. ಭೂಮಿಯನ್ನು ಎತ್ತಿಕೊಂಡು ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಹಿರಣ್ಯಾಕ್ಷ ಆ ವರಾಹ ದೇವರನ್ನು ತಡೆಯುತ್ತಾನೆ. ಆ ಹಿರಣ್ಯಾಕ್ಷ ಮತ್ತು ವರಾಹ ದೇವರಿಗೆ ಸ್ವಲ್ಪ ಯುದ್ಧವಾಗುತ್ತದೆ. ಅದು ಹೇಗೆ ಎಂದರೆ, ಹಿರಣ್ಯಾಕ್ಷ ವರಾಹವನ್ನು ನಿಂದಿಸುತ್ತಾನೆ, ಬೈಯುತ್ತಾನೆ, ಹಳಿಯುತ್ತಾನೆ, ಜರಿಯುತ್ತಾನೆ. ಆ ಎಲ್ಲ ನಿಂದೆಯನ್ನು ಕೇಳುತ್ತಾ ವರಾಹದೇವರು ಭೂದೇವಿಯನ್ನು ಎತ್ತಿಕೊಂಡು ಅವಳನ್ನು ಸ್ವಸ್ಥಾನದಲ್ಲಿ ಕೂಡಿಸಿಕೊಂಡು ಬರುತ್ತಾನೆ. ಆ ಸ್ವಸ್ಥಾನದಲ್ಲಿ ಕೂಡಿಸಿಕೊಂಡು ಅನಂತರ ತಿರುಗಿ ಹಿರಣ್ಯಾಕ್ಷನ ಜೊತೆಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಭೂದೇವಿ ಸ್ವಸ್ಥಾನಕ್ಕೆ ಬಂದು ನಿಂತದ್ದನ್ನು ನೋಡಿ ಎಲ್ಲ ಗ್ರಹಗಳ ಜೊತೆಗೆ ಅವಳು ಸಹ ಸೂರ್ಯನ ಸುತ್ತಲೂ ತಿರುಗುತ್ತಿರುವುದನ್ನು ಕಂಡು ಬ್ರಹ್ಮಾದಿಗಳು ಭಗವಂತನನ್ನು ಸ್ತುತಿ ಮಾಡುತ್ತಾರೆ, ವರಾಹ ಅವತಾರವನ್ನು ಸ್ತುತಿ ಮಾಡುತ್ತಾರೆ. ಜಿತಂ ಜಿತಂತೆ ಅಜಿತ ಯಜ್ಞ ಭಾವನ ತ್ರಯೀಂ ತನೂಂ ಸ್ವಾಂ ಪರಿಧುನ್ವತೆ ನಮಃ ಯದ್ರೋಮಗತೇಷು ನಿಲಿಲ್ಯು ಅಧ್ವರಾಹ ತಸ್ಮೈ ನಮಃ ಕಾರಣಸೂಕರಾಯತೆ. ತೇ ನಮಃ, ನಿನಗೆ ನಮಸ್ಕಾರ. ಎಂಥದು? ಕಾರಣಸೂಕರಾಯ, ಸೂಕರ ಅವತಾರಕ್ಕೆ ಕಾರಣೀಭೂತನಾಗಿರುವಂಥ ಎಲೆ ಪರಮಾತ್ಮನೇ ನಿನಗೆ ನಮಸ್ಕಾರ. ಜಿತಂ ಜಿತಂತೆ, ನೀನು ಗೆದ್ದು ಬಿಟ್ಟಿತಿ ಆ ಒಬ್ಬ ಹಿರಣ್ಯಾಕ್ಷನ ಜೊತೆಗೆ ಯುದ್ಧವನ್ನ ಮಾಡಿ. ಅಜಿತ್ ಯಜ್ಞಭಾವನ, ನಿನ್ನ ದೇಹವೆಲ್ಲವೂ ಸಹ ಏನಾಗಿದೆ ಅಂದರೆ 3 ವೇದಗಳಿಂದ ತ್ರಯೀಂ ತನೂಂ ಸ್ವಾಂ ಪರಿಧುತ್ವತೆ ನಮಃ, 3 ವೇದಗಳಿಂದ ನಿನ್ನ ದೇಹ ಪರಿಪೂರ್ಣವಾಗಿದೆ. ನಿನ್ನ ರೋಮ ರೋಮಗಳಲ್ಲಿ ಯಜ್ಞದ ಭಾವನೆ ತುಂಬಿಕೊಂಡಿದೆ. ಅಂಥ ನಿನಗೆ ನಮಸ್ಕಾರ ಎಂದು ತಿಳಿದುಕೊಂಡು ನಮಸ್ಕಾರ ಮಾಡುತ್ತಾನೆ. ಕಥೆಯನ್ನೇ ಕೇಳುತ್ತಿರುವಂತಹ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಗೆ ಕೇಳುತ್ತಾರೆ, ಆಚಾರ್ಯರೇ, ಮಹರ್ಷಿಗಳೇ, ವರಾಹ ರೂಪದಲ್ಲಿರುವಂತಹ ಭಗವಂತ ಭೂದೇವಿಯನ್ನ ಅವಳ ಸ್ವಸ್ಥಾನಕ್ಕೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಆ ಹಿರಣ್ಯಾಕ್ಷ ಬಂದು ಯುದ್ಧ ಮಾಡಿದ ಎಂದು ವಿವರಿಸಿದಿರಿ. ಈ ಹಿರಣ್ಯಾಕ್ಷ ಯಾರು? ಭೂಮಿಯನ್ನು ಏಕೆ ಪಾತಾಳದಲ್ಲಿ ಇಟ್ಟಿದ್ದನು ಅವನು? ಹಿರಣ್ಯಾಕ್ಷನ ತಂದೆ ಯಾರು, ತಾಯಿ ಯಾರು? ಅವನ ವೃತ್ತಾಂತವನ್ನು ವಿವರಿಸಬೇಕು ಎಂದು ಕೇಳುತ್ತಾರೆ. ಶುಕ ಮಹರ್ಷಿಗಳು
ಎಲೈ ಪರೀಕ್ಷಿತನೇ, ಈ ಹಿರಣ್ಯಾಕ್ಷ ದ್ವಿತೀಯ ಮಗ, ಕಶ್ಯಪರ ಪುತ್ರ ಅವನು. ದಕ್ಷ ಪ್ರಜಾಪತಿಯ ಪುತ್ರಿ ದಿತಿ, ಮರೀಚಿಯ ಪುತ್ರರು ಕಶ್ಯಪರು. ಕಶ್ಯಪರಿಗೆ ಅನೇಕ ಪತ್ನಿಯರು, ಅದಿತಿ ಮುಂತಾದಂಥವರು. ಎಲ್ಲ ತನ್ನ ಸವತಿಯರಿಗೆ ಮಕ್ಕಳಾದದ್ದನ್ನು ಕಂಡು ದಿತಿಗೆ ದುಃಖವಾಗುತ್ತದೆ, ತನಗೇಕೆ ಆಗುತ್ತಿರುವುದಿಲ್ಲ ಎಂದು ತಿಳಿದುಕೊಂಡು ದ್ವಿತೀಯ ಬುದ್ಧಿ ಕೆಟ್ಟುತ್ತದೆ, ಬುದ್ಧಿಗೆ ಮಂಕು ಕವಿಯುತ್ತದೆ. ಏನಾದರೂ ಮಾಡಿ ತಾನೂ ಒಂದು ಸಂತಾನವನ್ನು ಪಡೆಯಲೇಬೇಕು ಎನ್ನುವಂಥ ಉದ್ದೇಶದಿಂದ ಕಶ್ಯಪರನ್ನ ಅಕಾಲದಲ್ಲಿ ಒತ್ತಾಯವನ್ನ ಮಾಡುತ್ತಾಳೆ. ತ್ರಿವರ್ಗ ಸಾಧನೆಗಾಗಿಯೇ ಗೃಹಸ್ಥಾಶ್ರಮ ಇರುತ್ತದೆ. ಧರ್ಮ, ಅರ್ಥ, ಕಾಮ. ಸಂತಾನ ಪಡೆಯಬೇಕಾದರೆ ಪತಿಪತ್ನಿಯರಿಬ್ಬರು ಮೈಥುನ ಎನ್ನುವಂಥ ಯಜ್ಞವನ್ನು ಆಚರಣೆ ಮಾಡಬೇಕಾಗುತ್ತದೆ. ಆ ಯಜ್ಞವನ್ನು ಆಚರಣೆ ಮಾಡಲಿಕ್ಕೆ ಸರಿಯಾದ ಸಮಯ, ಸರಿಯಾದ ಸ್ಥಾನ, ಸರಿಯಾದ ವಿಧಿ ಇವೆಲ್ಲವುಗಳನ್ನು ಧರ್ಮಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ, ವಿವರಿಸಿದ್ದಾರೆ. ಸಾಯಂಕಾಲದ ಸಮಯದಲ್ಲಿ, ಸಂಧ್ಯಾವಂದನೆ ಮಾಡುವ ಸಮಯದಲ್ಲಿ, ಸಾಯಂ ಅಗ್ನಿಹೋತ್ರವನ್ನು ಮಾಡುವಂತಹ ಸಮಯದಲ್ಲಿ ಕಾಮಾರ್ಥಳಾಗಿರುವಂತಹ ದಿತಿ ಕಶ್ಯಪರನ್ನು ಪೀಡಿಸುತ್ತಾಳೆ, ನನ್ನ ಜೊತೆಗೆ ಸಮಾಗಮ ಮಾಡು ಎಂದು ತಿಳಿದುಕೊಂಡು. ಕಶ್ಯಪರು ಪತ್ನಿಗೆ ತಿಳಿ ಹೇಳುತ್ತಾರೆ, ಇದು ಸಂಧ್ಯಾ ಸಮಯ. ಏಷಾ ಘೋರತಮಾ ವೇಳ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ ಹ. ಏಷಾ ಘೋರತಮಾ ವೇಳ, ಎಲೈ ಪತ್ನಿಯೇ, ಇದು ಅತ್ಯಂತ ಕೆಟ್ಟ ಸಮಯ, ಅತ್ಯಂತ ಅಶುಭ ಸಮಯ, ಅತ್ಯಂತ ಅಮಂಗಲ ಸಮಯ ಸಮಾಗಮಕ್ಕಾಗಿ. ಈ ಸಮಯದಲ್ಲಿ ನಾವು ಸಮಾಗಮವನ್ನು ಮಾಡಿದರೆ ನಮ್ಮಿಂದ, ನಮ್ಮ ಸಮಾಗಮದಿಂದ ಹುಟ್ಟುವಂತಹ ಸಂತಾನವಿದೆ, ಆ ಸಂತಾನ ಘೋರವಾಗಿರುತ್ತದೆ. ಘೋರಾಣಾಂ ಘೋರ ದರ್ಶನ, ಜಗತ್ತಿಗೆ ಕಂಟಕವಾಗುತ್ತದೆ ಅದು. ಈ ಸಮಯ ಯಾವ ಕಾರಣಕ್ಕಾಗಿ ಸಮಾಗಮಕ್ಕಾಗಿ ಮಾಡಿಸಿದ್ದಲ್ಲ ಎಂದರೆ, ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ ಹ. ಭೂತೇಶನಾಗಿರುವಂತಹ ಪರಮೇಶ್ವರನು ಪತ್ನಿ ಸಮೇತನಾಗಿ ಈ ಸಮಯದಲ್ಲಿ ಎಲ್ಲ ಲೋಕಗಳನ್ನು ಸಂಚಾರ ಮಾಡುತ್ತಾ ಮಾಡುತ್ತಾ ಯಾರು ಯಾರು ಯಾವ ಯಾವ ಕರ್ಮಗಳನ್ನು ಮಾಡತೊಡಗಿದ್ದಾರೆ ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತಾ ಇರುತ್ತಾನೆ. ಇಂಥ ಸಂಧ್ಯಾ ಸಮಯದಲ್ಲಿ ನಾವು ಸಮಾಗಮ ಮಾಡುವುದು ಯೋಗ್ಯವಲ್ಲ, ಈಗ ಬೇಡ, ನಿನ್ನ ಅಪೇಕ್ಷೆಯನ್ನು ನಾನು ಅನಂತರ ಪೂರೈಸುತ್ತೇನೆ ಎಂದು ತಿಳಿದುಕೊಂಡು ತಿಳಿ ಹೇಳುತ್ತಾರೆ, ಅವಳಿಗೆ ಸಮಾಧಾನ ಮಾಡುತ್ತಾರೆ. ಆದರೆ ದಿತಿಗೆ ಕಾಮೇಚ್ಛೆ ಉಂಟವಾದ ಕಾರಣಕ್ಕಾಗಿ ಅವಳು ಅದನ್ನು ಕೇಳಲಿಕ್ಕೆ ಸಿದ್ಧಳಿಲ್ಲ. ಕಾಮಾರ್ಥಾನಾಂ ನ ಲಜ್ಜಾ ನ ಭಯಂ. ಕಾಮಾರ್ಥರಾದವರಿಗೆ ಲಜ್ಜೆಯೂ ಇರುವುದಿಲ್ಲ, ಭಯವೂ ಇರುವುದಿಲ್ಲ. ಈ ಕಾಮ ಮನುಷ್ಯನನ್ನು ಎಷ್ಟರವರೆಗೆ ಕೆಡಿಸುತ್ತದೆ ಎಂದರೆ, ಅಪೂರ್ವೋಪಿ ಕಾಮಾಂಧಃ ದಿವಾ ನಕ್ತನ್ನ ಪಶ್ಯತಿ. ಕಾಮಾರ್ಥರಾದವರಿಗೆ ಹಗಲು ರಾತ್ರಿ ಯಾವುದೂ ಗೊತ್ತಾಗುವುದಿಲ್ಲ. ತಮ್ಮ ಇಚ್ಛೆ ಪೂರ್ಣವಾಗುವುದೊಂದೇ ಗುರಿ ಮಾಡಿಟ್ಟುಕೊಂಡಿರುತ್ತಾರೆ, ಧ್ಯೇಯ ಮಾಡಿಟ್ಟುಕೊಂಡಿರುತ್ತಾರೆ. ಆ ಕಾರಣಕ್ಕಾಗಿ ಅವಳು ಬಹಳಷ್ಟು ಒತ್ತಾಯ ಮಾಡುತ್ತಾಳೆ. ಕಶ್ಯಪರು ವಿಹ್ವಲರಾಗುತ್ತಾರೆ. ಯಾವುದು ಆಗಬಾರದು ಎಂದು ಅವರು ಅಪೇಕ್ಷಿಸುತ್ತಿದ್ದರು, ಅದು ವಿಧಿಯಲ್ಲಿ ಆಗಬೇಕು ಎನ್ನುವಂತಹ ಒಂದು ನಿಯಮ ಇದ್ದ ಕಾರಣಕ್ಕಾಗಿ
ನಿರುಪಾಯರಾಗಿ ಒಪ್ಪಿಕೊಳ್ಳುತ್ತಾರೆ. ಭವಿತವ್ಯಾನಾಂ ಭವಂತಿ ದ್ವಾರಾಣಿ ಸರ್ವತ್ರ. ಮುಂದೆ ಆಗಬೇಕಾದಂಥ ಘಟನೆಗಳಿಗೆ ಎಲ್ಲ ಕಡೆಗೂ ಬಾಗಿಲುಗಳು ತೆರೆದಿರುತ್ತವೆ. ಆ ಕಾರಣಕ್ಕಾಗಿ ವಿಧಿ ನಿಯಮ ಇತ್ತು. ದಿತಿಯಿಂದ ದುಷ್ಟ ಸಂತಾನ ಆಗಬೇಕು ಎನ್ನುವಂಥದ್ದು ವಿಧಿ ಲಿಖಿತವಾಗಿತ್ತು. ಆದ್ದರಿಂದ ಕಶ್ಯಪರು ಎಷ್ಟು ಹೇಳಿದರೂ ಕೇಳದೇ ಇದ್ದಾಗ ದಿತಿಯ ಅಪೇಕ್ಷೆಯನ್ನು ಪೂರ್ಣ ಮಾಡುವಗೋಸ್ಕರ ಅವರು ಸಾಯಂಕಾಲದ ಸಮಯದಲ್ಲಿ, ಸಂಧ್ಯಾವಂದನೆ ಮಾಡುವ ಸಮಯದಲ್ಲಿ, ಅರ್ಘ್ಯದಾನ ಮಾಡುವ ಸಮಯದಲ್ಲಿ, ಗಾಯತ್ರಿ ಉಪಾಸನೆ ಮಾಡಬೇಕಾದಂಥ ಸಮಯದಲ್ಲಿ ಪತ್ನಿ ಸಮಾಗಮವನ್ನು ಮಾಡಿಬಿಡುತ್ತಾರೆ. ಪತ್ನಿಯ ಅಪೇಕ್ಷೆಯನ್ನು ಪೂರ್ಣ ಮಾಡಿ ಸ್ನಾನವನ್ನು ಮಾಡಿಕೊಂಡು ಪ್ರಾಣಾಯಾಮ ಮಾಡಿ ಮನಸ್ಸಿನಲ್ಲಿಯೇ ಮೌನದಿಂದ ಪರಬ್ರಹ್ಮನ ಧ್ಯಾನವನ್ನು ಮಾಡುತ್ತಾರೆ. ಎಲೈ ಭಗವಂತನೇ, ನನ್ನಿಂದ ಎಂಥ ಕಾರ್ಯವನ್ನು ಮಾಡಿಸಿಬಿಟ್ಟಿ ನೀನು. ನನ್ನನ್ನು ಕ್ಷಮಿಸು ಎಂದು ತಿಳಿದುಕೊಂಡು ಪಶ್ಚಾತ್ತಾಪದಿಂದ ಭಗವಂತನಿಗೆ ಮೊರೆ ಹೋಗುತ್ತಾರೆ. ಮಹರ್ಷಿಗಳ ಜೊತೆಗೆ ಒಡನಾಟವನ್ನು ಮಾಡಿದಂಥ ದಿತಿಗೆ ತನ್ನ ಇಚ್ಛೆ ಪೂರ್ಣವಾದ ನಂತರ ಗೊತ್ತಾಗುತ್ತದೆ ತನ್ನಿಂದ ತಪ್ಪಾಗಿದೆ, ತನ್ನಿಂದ ಅಪರಾಧವಾಗಿದೆ. ಮಾಡಬಾರದ ಸಮಯದಲ್ಲಿ ಮಾಡಬಾರದ ಕೆಲಸವನ್ನು ನಾನು ಮಾಡಲು ಪ್ರೋತ್ಸಾಹಿಸಿದ್ದೇನೆ, ಪ್ರೇರೇಪಣೆ ಮಾಡಿದ್ದೇನೆ. ಸಮಾಗಮ ಮಾಡಬಾರದ ಸಮಯದಲ್ಲಿ, ಸಮಾಗಮ ಮಾಡಬಾರದ ಸ್ಥಳದಲ್ಲಿ ನಾನು ಸಮಾಗಮಕ್ಕೆ ಬಲವಂತವನ್ನ ಮಾಡಿದ್ದೇನೆ. ಬಹುಶಃ ಇದರಿಂದ ನನ್ನ ಸಂತಾನದ ಮೇಲೆ ಏನೋ ಕೆಟ್ಟಾಗುತ್ತದೆ, ಏನೋ ಅನಾಹುತವಾಗುತ್ತದೆ ಎಂದು ತಿಳಿದುಕೊಂಡು ಮಹರ್ಷಿಗಳ ಬಳಿಗೆ ಹೋಗಿ ಕ್ಷಮೆ ಕೇಳುತ್ತಾಳೆ, ಪಶ್ಚಾತ್ತಾಪ ಪಡುತ್ತಾಳೆ. ಆ ಭಗವಂತನಾಗಿರುವಂಥ ಪರಮೇಶ್ವರ ನಮ್ಮ ಕುಕೃತ್ಯವನ್ನ ಮನ್ನಿಸಿ ನಮ್ಮ ಮೇಲೆ ಅನುಗ್ರಹ ಮಾಡಬಹುದಲ್ಲವೇ ಎನ್ನುವಂತಹ ಸಂಶಯವನ್ನ ಪತಿ ಎದುರಿಗೆ ನಿವೇದಿಸುತ್ತಾಳೆ. ಕಶ್ಯಪರು ಹೇಳುತ್ತಾರೆ, ದಿತಿಯೇ, ನಿನ್ನ ಮನಸ್ಸು ಮಲಿನವಾಗಿತ್ತು, ಸಮಯ ಅಶುಭವಾಗಿತ್ತು, ನನ್ನ ಮಾತಿಗೆ ಅಗೌರವವನ್ನು ಕೊಟ್ಟಿದ್ದಿ, ಪರಮೇಶ್ವರನಿಗೆ ಅಪಮಾನವನ್ನ ಮಾಡಿದ್ದಿ. ಇದರಿಂದ ನಿನಗೆ ಹುಟ್ಟುವಂತಹ ಸಂತಾನ ದುಷ್ಟವಾದ ಸಂತಾನ ಹುಟ್ಟುತ್ತದೆ. ಸ್ತ್ರೀ, ಬಾಲ, ಅನಾಥ ಇವರೆಲ್ಲರಿಗೂ ಪೀಡೆಯನ್ನು ಉಂಟು ಮಾಡುವಂತಹ ಸಂತಾನ ಬರುತ್ತದೆ. ಜಗಕ್ಕೆ ಕಂಟಕರಾಗುತ್ತಾರೆ. ಅಂಥ ಇಬ್ಬರು ಮಕ್ಕಳನ್ನು ನೀನು ಪಡೆಯುತ್ತಿ. ದುಃಖವಾಯಿತು ದಿತಿಗೆ. ಕಶ್ಯಪರು ಮುಂದೆ ಬರೆಸುತ್ತಾರೆ, ಜಗತ್ಕಂಟಕರಾಗಿರುವಂತಹ ನಿನ್ನ ಮಕ್ಕಳನ್ನ ಕೊಲ್ಲಲಿಕ್ಕೆ ಭಗವಂತನೇ ಭೂಮಿಗೆ ಅವತಾರ ಮಾಡಿ ಬರಬೇಕಾಗುತ್ತದೆ. ಅಷ್ಟು ದುಷ್ಟರಿಗೆ ನೀನು ಜನ್ಮವನ್ನು ಕೊಡುತ್ತಿ ಎಂದು ಹೇಳುತ್ತಾರೆ. ಒಂದು ಕ್ಷಣ ದಿತಿಗೆ ದುಃಖವೂ ಆಯಿತು, ಸುಖವೂ ಆಯಿತು. ಮಕ್ಕಳು ದುಷ್ಟರಾಗುತ್ತಾರೆ, ದುಷ್ಟರಾದ ಸಂತಾನಕ್ಕೆ ಜನ್ಮ ಕೊಡುವಂತಹ ದುರ್ಭಾಗ್ಯ ನನ್ನದಾಯಿತು ಎನ್ನುವಂತಹ ದುಃಖ ಒಂದು ಕಡೆಗೆ ಆದರೆ, ಅವರನ್ನು ಕೊಲ್ಲಲಿಕ್ಕೆ ಸ್ವಯಂ ಭಗವಂತನೇ ಭೂಮಿಗೆ ಬರುತ್ತಾನೆ ಎನ್ನುವುದನ್ನು ಕೇಳಿ, ಭಗವಂತನಿಂದ ನನ್ನ ಮಕ್ಕಳ ಮರಣವಾಗುತ್ತದೆ ಎನ್ನುವುದನ್ನು ಕೇಳಿ ಅವಳಿಗೆ ಸ್ವಲ್ಪ ಸಂತೋಷವೂ ಆಯಿತು. ಸುಖ ದುಃಖಗಳ ಮಿಶ್ರಣದಲ್ಲಿರುವಂತಹ ಪತ್ನಿಯ ಮುಖವನ್ನು ನೋಡಿ ಅವಳನ್ನು ಸಮಾಧಾನ ಪಡಿಸುವಗೋಸ್ಕರ ಪುನಃ ಕಶ್ಯಪರು ಹೇಳುತ್ತಾರೆ, ಮಕ್ಕಳು ದುಷ್ಟರಾದರೂ ಚಿಂತೆ ಇಲ್ಲ, ಒಬ್ಬ ಮೊಮ್ಮಗ ಮಾತ್ರ ಪರಮ ಭಾಗವತನಾಗುತ್ತಾನೆ, ಶ್ರೇಷ್ಠ ಭಕ್ತನಾಗುತ್ತಾನೆ, ಒಬ್ಬ ಒಳ್ಳೆಯ ಪ್ರಖ್ಯಾತ ಪೌತ್ರನನ್ನು ನೀನು ಪಡೆಯುತ್ತಿ ಎಂದು ಹೇಳುತ್ತಾರೆ. ಅವಳಿಗೆ ಸಮಾಧಾನವಾಯಿತು. ಮಕ್ಕಳು ದುಷ್ಟರಾದರೂ ಚಿಂತೆ ಇಲ್ಲ, ಮೊಮ್ಮಗನಾದರೂ ಒಳ್ಳೆಯವನಾಗಿರುತ್ತಾನೆ ಅಲ್ಲ ಎನ್ನುವಂಥ ಉದ್ದೇಶದಿಂದ
ಈ ರೀತಿಯಾಗಿ ದಿತಿ ಮತ್ತು ಕಶ್ಯಪರ ಸಮಾಗಮದಿಂದ ದಿತಿ ಗರ್ಭಿಣಿಯಾಗುತ್ತಾಳೆ. ಇತ್ತ ಕಡೆಗೆ ಅದೇ ಸಮಯದಲ್ಲಿ ಬ್ರಹ್ಮನ ಮಾನಸ ಪುತ್ರರಾಗಿರುವಂತಹ ಸನಕ, ಸನಂದನ, ಸನತ್ಕುಮಾರರು ಲೋಕ ಸಂಚಾರವನ್ನು ಮಾಡುತ್ತಾ ಮಾಡುತ್ತಾ ವೈಕುಂಠದ ಬಾಗಿಲಿಗೆ ಬರುತ್ತಾರೆ. ಶ್ರೀಮನ್ನಾರಾಯಣನ ದರ್ಶನವನ್ನು ಪಡೆದು ಅವನ ಅನುಗ್ರಹವನ್ನು ಪಡೆದುಕೊಂಡು ಹೋಗೋಣ ಎನ್ನುವ ಉದ್ದೇಶದಿಂದ ಬರುತ್ತಾರೆ. ಶ್ರೀಮನ್ನಾರಾಯಣನ ದರ್ಶನವಾಗಬೇಕಾದರೆ ಅವನ ಭವನ, ಅವನ ವೈಕುಂಠಕ್ಕೆ 7 ಬಾಗಿಲುಗಳು ಇವೆ. 6 ಬಾಗಿಲುಗಳನ್ನು ದಾಟಿ ಹೋಗುತ್ತಾರೆ. ಅವರನ್ನು ಯಾರೂ ತಡೆಯುವುದಿಲ್ಲ. ಬಾಲಯತಿಗಳು, ಯೋಗನಿಷ್ಠರು, ತಪಸ್ವಿಗಳು, ತಡೆಯುವ ಶಕ್ತಿಯೂ ಯಾರಿಗೂ ಇರುವುದಿಲ್ಲ. ಆದರೆ 7ನೆಯ ಬಾಗಿಲಿಗೆ ಬಂದಾಗ ಅವರ ಒಂದು ಗಮನವನ್ನ, ಅವರ ಒಂದು ಗತಿಯನ್ನ ದ್ವಾರಪಾಲಕರಾಗಿರುವಂತಹ ಜಯ ಮತ್ತು ವಿಜಯರು ತಡೆಯುತ್ತಾರೆ. ಆಶ್ಚರ್ಯವಾಯಿತು ಬಾಲಯತಿಗಳಿಗೆ. ಇಷ್ಟೆಲ್ಲ ಲೋಕ ಸಂಚಾರವನ್ನ ಮಾಡುತ್ತಾ ನಾವು ಬಂದಿದ್ದೇವೆ, ನಮ್ಮನ್ನು ಯಾರೂ ತಡೆ ಹಿಡಿದಿಲ್ಲ, ನಮಗೆ ಯಾರೂ ಅಡ್ಡ ಬಂದಿಲ್ಲ. ಈ ಒಂದು ಪಾರ್ಷದರು, ಈ ದ್ವಾರಪಾಲಕರು ನಮ್ಮನ್ನು ತಡೆ ಹಿಡಿಯುತ್ತಿದ್ದಾರಲ್ಲ. ಆ ಕಾರಣಕ್ಕಾಗಿ ಅವರು ಜಯ ವಿಜಯರಿಗೆ ಹೇಳುತ್ತಾರೆ, ಎಲ್ಲ ಈ ದ್ವಾರಪಾಲಕರೇ, ಭಗವಂತನ ಒಂದು ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ಅನೇಕ ಬಾರಿ ಹಿಂದೆಯೂ ಬಂದಿದ್ದೆವು, ನಮ್ಮನ್ನು ಯಾರೂ ತಡೆ ಹಿಡಿದಿರಲಿಲ್ಲ. ನೀವೇಕೆ ತಡೆ ಹಿಡಿಯತೊಡಗಿದ್ದೀರಿ? ನಿಮ್ಮ ಬುದ್ಧಿ ಮಲಿನವಾಗಿ ಬಿಟ್ಟಿದೆ. ವೈಕುಂಠವೆಂಬ ಸ್ಥಾನದಲ್ಲಿರುವಂತಹ ನಿಮಗೆ ಸಾತ್ವಿಕ ಬುದ್ಧಿ ಇರಬೇಕಾಗಿತ್ತು. ನಿಮ್ಮಲ್ಲಿ ಸ್ವಲ್ಪ ಅಹಂಕಾರ ತೋಡತೊಡಗಿದೆ. ನಮ್ಮನ್ನು ನಿಲ್ಲಿಸಿದ ಕಾರಣಕ್ಕಾಗಿ, ನಿಮ್ಮ ಅಹಂಕಾರವನ್ನು ತಗ್ಗಿಸುವುದಕ್ಕಾಗಿ ನಾವು ನಿಮ್ಮಿಬ್ಬರಿಗೂ ಶಾಪ ಕೊಡುತ್ತೇವೆ, ನೀವು ನೀಚ ಯೋನಿಗೆ ಹೋಗಿರಿ ಎಂದು ತಿಳಿದುಕೊಂಡು ಶಾಪ ಕೊಟ್ಟು ಬಿಡುತ್ತಾರೆ. ಒಳಗಿದ್ದಂತಹ ಭಗವಂತ ಸರ್ವಜ್ಞ, ಸರ್ವಶಕ್ತ. ಅವನಿಗೆ ಗೊತ್ತಾಯಿತು ಹೊರಗೆ ಬಾಲಯತಿಗಳು ಬಂದಿದ್ದಾರೆ, ಪಾರ್ಷದರು ಅವನಿಗೆ ಒಳಗೆ ಬಿಡಲಿಲ್ಲ, ಆದ್ದರಿಂದ ಶಾಪಗ್ರಸ್ತರಾಗಿದ್ದಾರೆ ಎನ್ನುವುದು ಗೊತ್ತಾಗಿ ಪತ್ನಿ ಸಮೇತನಾಗಿ ತಾನಾಗಿಯೇ ಬಾಗಿಲದವರೆಗೆ ಬರುತ್ತಾನೆ. ಅವನ ಲಕ್ಷ್ಮೀ ಸಹಿತನಾಗಿ ಬಂದಿರುವಂತಹ ಶ್ರೀಮನ್ನಾರಾಯಣನನ್ನು ಕಂಡು ಬಾಲಯತಿಗಳು ಅತ್ಯಂತ ಭಕ್ತಿಯಿಂದ ಸ್ತುತಿ ಮಾಡುತ್ತಾರೆ. ಭಗವಂತನ ಸ್ತುತಿಯನ್ನ ಮಾಡಿ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಭಗವಂತ ಹೇಳುತ್ತಾನೆ, ಎಲೆ ಋಷಿಗಳೇ, ನೀವು ನನ್ನ ಪಾರ್ಷದರಿಗೆ ಶಾಪ ಕೊಟ್ಟದ್ದು ಸರಿಯೇ ಇದೆ. ಸೇವಕರ ತಪ್ಪಿನಿಂದ ಯಜಮಾನನಿಗೆ ಅಪಕೀರ್ತಿ ಬರುತ್ತದೆ, ಮಕ್ಕಳ ತಪ್ಪಿನಿಂದ ತಂದೆ ತಾಯಿಯರಿಗೆ ಅಪಕೀರ್ತಿ ಬರುತ್ತದೆ, ಶಿಷ್ಯರ ತಪ್ಪಿನಿಂದ ಗುರುಗಳಿಗೆ ಅಪಕೀರ್ತಿ ಬರುತ್ತದೆ. ಇವರು ಮಾಡಿದಂತಹ ಅಪರಾಧವನ್ನು ಮನ್ನಿಸಬೇಕು. ಅವರಿಗೇನು ನೀವು ನೀಚ ಯೋನಿಗೆ ಹೋಗು ಎಂದು ತಿಳಿದುಕೊಂಡು ಹೇಳಿದ್ದೀರಿ, ಅವರು ನೀಚ ಯೋನಕ್ಕೆ ಹೋಗಲೇಬೇಕು. ನಿಮ್ಮ ಶಾಪ, ತಪಸ್ವಿಗಳ ಶಾಪ, ಬ್ರಾಹ್ಮಣರ ಶಾಪ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಆದಷ್ಟು ಬೇಗನೆ ತಿರುಗಿ ನನ್ನ ಸನ್ನಿಧಾನಕ್ಕೆ ಬರುವಂತೆ ಅವರನ್ನು ಅನುಗ್ರಹಿಸಬೇಕು ಎಂದು ಭಗವಂತ ಕೇಳಿಕೊಳ್ಳುತ್ತಾನೆ. ನೀವು ಶಾಪ ಕೊಟ್ಟಿದ್ದೀರಿ ಎಂದು ತಿಳಿದುಕೊಂಡು ಯಾವುದೇ ಕಾರಣಕ್ಕೂ ಸಂಕಟ ಪಡಬೇಡಿ. ಅವರಿಗೆ ಶಾಪ ಕೊಡಲಿಕ್ಕೆ ಪ್ರೇರೇಪಿಸಿದವನು ನಾನೇ. ನನ್ನ ಸಂಕಲ್ಪದಂತೆಯೇ ಜಗತ್ತು ನಡೆಯುತ್ತಾ ಇರುತ್ತದೆ.
ಈ ಪಾರ್ಷದರು ಅಹಂಕಾರದಿಂದ ಕೂಡಿಕೊಂಡ ಕಾರಣಕ್ಕಾಗಿ ಅವರಿಗೆ ಶಿಕ್ಷೆಯಾಗಬೇಕಾಗಿತ್ತು. ಆ ಶಿಕ್ಷೆಯನ್ನು ನಿಮ್ಮ ಮೂಲಕ ನಾನು ಮಾಡಿಸಿದ್ದೇನೆ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಅಪರಾಧವಿಲ್ಲ ಎಂದು ಹೇಳುತ್ತಾರೆ. 4 ಮುನಿಗಳಿಗೆ ಸಂತೋಷವಾಗುತ್ತದೆ. ಅವರು ಭಗವಂತನನ್ನು ಪ್ರಾರ್ಥಿಸಿಕೊಂಡು ನಮಸ್ಕಾರವನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆದು, ನಮ್ಮಿಂದ ಶಾಪ ಘಟಿಸಿದರೂ ಸಹ ಅದಕ್ಕೆ ನಾವು ಕಾರಣರಲ್ಲ ಎನ್ನುವುದು ಗೊತ್ತಾಗಿ ನಿರ್ಮಲವಾದ ಮನಸ್ಸಿನಿಂದ, ನಿಷ್ಕಲ್ಮಶವಾಗಿರುವಂತಹ ಮನಸ್ಸಿನಿಂದ ಅಲ್ಲಿಂದ ಅವರು ನೇರವಾಗಿ ಬದರಿಯ ಕಡೆಗೆ ಪ್ರಯಾಣವನ್ನು ಬಯಸುತ್ತಾರೆ. ಬದರಿಯ ಕಡೆಗೆ ಅವರ ಪ್ರಯಾಣ ಪ್ರಾರಂಭವಾಗುತ್ತದೆ. ಭಗವಂತನಾಗಿರುವಂತಹ ಶ್ರೀಮನ್ನಾರಾಯಣನು ಜಯ ವಿಜಯರನ್ನು ಕಂಡು ಹೇಳುತ್ತಾನೆ, ಸಮಾಧಾನ ಮಾಡುತ್ತಾನೆ. ಭಗವಾನನನುಗಾವಾಹ ಯಾತಮ್ಮಾ ಭೈಷ್ಟಂ ಅಸ್ತುಷಂ ಬ್ರಹ್ಮತೇಜಸ್ಸಮರ್ಥೋಪಿ ಹಂತುಂ ನೇಚ್ಛೆ ಮತಂತು ಮೇ. ಎಲೈ ಜಯ ವಿಜಯರೇ, ಯಾತಂ, ನೀವು ಹೋಗಿರಿ. ನಿಮ್ಮ ಒಂದು ಶಾಪವನ್ನು ಅನುಭವಿಸೋಗೋಸ್ಕರ ನೀವು ನೀಚವಾಗಿರುವಂತಹ ಲೋಕಗಳಲ್ಲಿ, ಭೂಹು ಮೊದಲನೆಯ ಲೋಕ, ಅತಲ, ವಿತಲ, ಸುತಲ, ತಲ, ತಲಾತಲ, ರಸಾತಲ, ಪಾತಾಳ ಇವುಗಳಲ್ಲಿ ಜನ್ಮವನ್ನು ತಾಳಿರಿ. ಮಾ ಭೈಷ್ಠಂ, ಯಾವ ಕಾರಣಕ್ಕಾಗೂ ಹೆದರಬೇಡಿರಿ. ನಮಗೆ ನೀಚ ಲೋಕಗಳು ದೊರಕಿದವು, ನಾವು ನೀಚ ಯೋನಿಗಳಲ್ಲಿ ಹುಟ್ಟುತ್ತೇವೆ ಎನ್ನುವಂಥ ಹೆದರಿಕೆ ಬೆದರಿಕೆ ನಿಮಗೆ ಬೇಡ. ಅಸ್ತುಷಂ, ನಿಮಗೆ ಮಂಗಲವಾಗಲಿ, ನಿಮಗೆ ಶುಭವಾಗಲಿ. ನಿಜವಾಗಿಯೂ ನನಗೆ ಆ ಬ್ರಾಹ್ಮಣರು ತಪಸ್ವಿಗಳು ನೀಡಿದಂಥ ಶಾಪವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದ್ದರೂ ಸಹ ನಾನು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಬ್ರಹ್ಮತೇಜ ಸಮರ್ಥೋಪಿ ಹಂತುಂ ನ ಇಚ್ಛೆ ಮತಂತು ಮೇ. ನ ಇಚ್ಛೆ, ನಾನು ಇಚ್ಛಿಸುವುದಿಲ್ಲ. ಬ್ರಾಹ್ಮಣರ ಶಾಪವನ್ನು ನಿವಾರಣೆ ಮಾಡಲಿಕ್ಕೆ ಶಕ್ತಿ ಇದ್ದರೂ, ಸಾಮರ್ಥ್ಯ ಇದ್ದರೂ, ಕ್ಷಮತೆ ಇದ್ದರೂ ನಾನು ಅದನ್ನು ಮಾಡುವುದಿಲ್ಲ. ಏಕೆಂದರೆ ಬ್ರಾಹ್ಮಣರು ನನಗೆ ಅತ್ಯಂತ ಪೂಜ್ಯರಾಗಿದ್ದಾರೆ, ತಪಸ್ವಿಗಳು ನನಗೆ ಅತ್ಯಂತ ಮಾನ್ಯರಾಗಿದ್ದಾರೆ. ಅವರ ಮಾತು ಸುಳ್ಳಾಗಬಾರದು ಎನ್ನುವುದು ನನ್ನ ಅಪೇಕ್ಷೆಯೂ ಸಹ ಆಗಿದೆ. ಆ ಉದ್ದೇಶಕ್ಕಾಗಿ ನೀವು ಮರ್ತ್ಯಲೋಕಕ್ಕೆ ಹೋಗಲೇಬೇಕು. ಆದರೆ ನಿಮಗೆ ನಾನು ಆಯ್ಕೆ ಕೊಡುತ್ತೇನೆ. ಈ ಮರ್ತ್ಯಲೋಕದಲ್ಲಿ, ಈ ನೀಚಲೋಕಗಳಲ್ಲಿ ನನ್ನ ಮಿತ್ರರಾಗಿ 7 ಜನ್ಮಗಳವರೆಗೆ ಹುಟ್ಟುತ್ತಾ ಇರುತ್ತೀರೋ, 7 ಜನ್ಮಗಳನ್ನು ಹೊಂದುತ್ತೀರೋ, ಅಥವಾ ನನ್ನ ವೈರಿಯಾಗಿ 3 ಜನ್ಮಗಳನ್ನು ಹೊಂದುತ್ತೀರೋ ಎಂದು ಕೇಳುತ್ತಾನೆ. ಜಯ ವಿಜಯರು ಆಲೋಚನೆ ಮಾಡುತ್ತಾರೆ. ಪರಮಾತ್ಮ, ಪರಬ್ರಹ್ಮ, ಶ್ರೀಮನ್ನಾರಾಯಣ, ವೈಕುಂಠದಿಂದ ನಿನ್ನಿಂದ ದೂರವಿರಲಿಕ್ಕೆ ಬಹಳ ಕಾಲ ನಮಗೆ ಸಾಧ್ಯವಿಲ್ಲ. ನಿನ್ನ ವೈರಿಯಾದರೂ ಚಿಂತೆ ಇಲ್ಲ, ನಿನ್ನ ಶತ್ರುವಾದರೂ ಚಿಂತೆ ಇಲ್ಲ, ನಿನ್ನ ಹಗೆಯಾದರೂ ಚಿಂತೆ ಇಲ್ಲ. ನಮಗೆ 3 ಜನ್ಮ ಸಾಕು. ನಿನ್ನ ವೈರಿಯಾಗಿ ಹುಟ್ಟಿ ನಿನ್ನಿಂದಲೇ ಸಾವನ್ನು ಪಡೆದುಕೊಂಡು ನಾವು ಪುನಃ ಇಲ್ಲಿ ಬರುವಂತೆ ನಮಗೆ ಅನುಗ್ರಹ ಮಾಡಬೇಕು ಎಂದು ತಿಳಿದುಕೊಂಡು ಕೇಳಿಕೊಳ್ಳುತ್ತಾರೆ. ತಥಾಸ್ತು ಎಂದು ಭಗವಂತ ಹೇಳುತ್ತಾನೆ. ಜಯ ವಿಜಯರು ದೈವತ್ವವನ್ನು ಕಳೆದುಕೊಂಡು ಕೆಳಗೆ ಬೀಳುತ್ತಾ 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 ಎಲ್ಲಿ ಹೋಗಿ ಸೇರಬೇಕೆಂದು ಆಲೋಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದ್ವಿತೀಯ ಗರ್ಭವನ್ನು ಸೇರಿಕೊಂಡು ಬಿಡುತ್ತಾರೆ. ಅಕಾಲದಲ್ಲಿ ಪತಿಯ ಜೊತೆಗೆ ಸಮಾಗಮ ಮಾಡಿದ ಕಾರಣಕ್ಕಾಗಿ
ದುಷ್ಟ ಮಕ್ಕಳನ್ನು ಪಡೆಯಬೇಕು ಎನ್ನುವಂತಹದ್ದು ವಿಧಿ ಲಿಖಿತವಾದ ಕಾರಣಕ್ಕಾಗಿ ಜಯ ವಿಜಯರು ಭಗವಂತನ ವೈರಿಗಳಾಗಿ, ಭಗವಂತನ ಶತ್ರುಗಳಾಗಿ ದ್ವಿತೀಯ ಗರ್ಭದಲ್ಲಿ ಸೇರಿಕೊಳ್ಳುತ್ತಾರೆ. ದ್ವಿತೀಯ ಗರ್ಭದಲ್ಲಿ ಸೇರಿದಂಥ ಆ ಇಬ್ಬರು ಕ್ರಮೇಣ ಬೆಳೆಯುತ್ತಾ ಹೋಗುತ್ತಾರೆ. ದಿತಿಗೆ ಗೊತ್ತಿದೆ ತನ್ನ ಗರ್ಭದಲ್ಲಿರುವಂತಹ ಶಿಶುಗಳು ಲೋಕಕಂಟಕವಾಗುತ್ತವೆ, ಲೋಕಕ್ಕೆ ಉಪದ್ರವವನ್ನು ಕೊಡುತ್ತವೆ, ಅನಾಥರನ್ನ, ಬ್ರಾಹ್ಮಣರನ್ನ, ವೇದಗಳನ್ನ, ಸ್ತ್ರೀಯರನ್ನ ಪೀಡಿಸುತ್ತಾರೆ ಎನ್ನುವುದು ಗೊತ್ತಿದೆ. ಆದ್ದರಿಂದ ಅವಳು ತನ್ನ ಒಂದು ತಪೋಬಲದಿಂದ ಆ ಗರ್ಭಗಳನ್ನು ಹೊರಗೆ ಹಾಕಲಿಕ್ಕೆ ವಿಳಂಬ ಮಾಡುತ್ತಾಳೆ. ಈ ರೀತಿಯಾಗಿ ದಿತಿಯು ಗರ್ಭವನ್ನು ಹೊರಗೆ ಹಾಕದೇ ಇರುವ ಕಾರಣಕ್ಕಾಗಿ ನಿಸರ್ಗ ನಿಯಮ ಪಲ್ಲಟನವಾದ ಕಾರಣಕ್ಕಾಗಿ ಅನೇಕ ರೀತಿಯಾಗಿರುವಂತಹ ದುರ್ಘಟನೆಗಳು ನಡೆಯುತ್ತವೆ. ಅದನ್ನು ಕಂಡಂತಹ ಕಶ್ಯಪರು ದಿತಿಗೆ ಹೇಳುತ್ತಾರೆ, ಯಾವುದನ್ನು ತಪ್ಪಿಸಲಿಕ್ಕೆ ಮಾನವನಿಂದ ಸಾಧ್ಯ ಇಲ್ಲ. ನೀನು ಎಷ್ಟು ದಿನಗಳವರೆಗೂ ಆ ಗರ್ಭವನ್ನ ಒಳಗಿಟ್ಟುಕೊಂಡರೂ ಸಹ ಹೊರಗೆ ಬರುವಾಗ ಅವು ದುಷ್ಟರಾಗಿಯೇ ಹೊರಗೆ ಬರುತ್ತಾರೆ. ಆದ್ದರಿಂದ ಆ ಮಕ್ಕಳಿಗೆ ಜನ್ಮವನ್ನು ಕೊಡು ಎಂದು ಹೇಳಿ ಒಂದು ದಿನ ಆ ದಿತಿ ಪ್ರಸವಿಸುತ್ತಾಳೆ. ಅನೇಕ ಉತ್ಪಾತಗಳು ಆಗುತ್ತವೆ, ಸುಂಟರ ಗಾಳಿ ಬೀಸುತ್ತದೆ, ಭೂಮಿ ಕಂಪಿಸುತ್ತದೆ, ನಕ್ಷತ್ರ ತಾರೆಗಳೆಲ್ಲವೂ ಮುಚ್ಚುವಂತೆ ಮೋಡಗಳು ಕವಿದು ಬಿಡುತ್ತವೆ, ನದಿ ಸರೋವರಗಳು ಬತ್ತಿ ಹೋಗುತ್ತವೆ, ಕಮಲಗಳು ಒಣಗಿ ಹೋಗುತ್ತವೆ, ಪುನಃ ಗ್ರಹಣಗಳು ಸಂಭವಿಸಲಿಕ್ಕೆ ಪ್ರಾರಂಭವಾಗುತ್ತವೆ, ಕತ್ತೆಗಳು ಕಿರುಚಲಿಕ್ಕೆ ಪ್ರಾರಂಭವಾಗುತ್ತವೆ, ಆಕಳಗಳು ಹಾಲು ಕೊಡುವುದನ್ನು ನಿಲ್ಲಿಸಿ ಬಿಡುತ್ತವೆ. ಅನೇಕ ಉತ್ಪಾತಗಳು, ಅನೇಕ ಅಪಶಕುನಗಳು ಭೂಮಿಯಲ್ಲಿ ಕಾಣಿಸಲಿಕ್ಕೆ ಪ್ರಾರಂಭವಾಗುತ್ತವೆ. ದಿತಿಗೆ ಅನಿಸುತ್ತದೆ, ಈ ನನ್ನ ಮಕ್ಕಳು ನಿಜವಾಗಿಯೂ ಲೋಕ ಕಂಟಕರಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಅವಳಿಗೆ ಅನಿಸುತ್ತದೆ. ಪ್ರಸವಿಸಿದಂತಹ ಶಿಶುಗಳನ್ನು ನೋಡುತ್ತಾಳೆ. ತಾಯಿಯ ಕಟಾಕ್ಷದಿಂದ ಆ ಎರಡೂ ಶಿಶುಗಳು ದಿಢೀರನೆ ಬೆಳೆಯಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಬೆಳೆಯುತ್ತಾ ದೊಡ್ಡ ರೂಪವನ್ನು ಹೊಂದುತ್ತಾರೆ. ದೊಡ್ಡದಾಗಿ ಬೆಳೆದಂತಹ ಮಕ್ಕಳನ್ನು ನೋಡಿ ಕಶ್ಯಪರು ಒಬ್ಬನಿಗೆ ಹಿರಣ್ಯಕಶ್ಯಪು ಮತ್ತೊಬ್ಬನಿಗೆ ಹಿರಣ್ಯಾಕ್ಷ ಎಂದು ಹೆಸರನ್ನು ಇಡುತ್ತಾರೆ. ನಾವು ಈಗಾಗಲೇ ನೋಡಿದ್ದೇವೆ, ವೇದವ್ಯಾಸರು ಹೆಸರು ಇಡುವಾಗ ಎಷ್ಟೆಲ್ಲ ಸಾರ್ಥಕವಾದ ಹೆಸರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎನ್ನುವುದು. ಕಶ್ಯಪ ಮಹರ್ಷಿಯ ಹೆಸರು. ಆ ಕಶ್ಯಪ ಎಂದರೆ ಏನು ಅರ್ಥ ಎಂದರೆ, ಅವರು ತ್ರಿಲೋಕಗಳನ್ನು ತ್ರಿಕಾಲದಲ್ಲಿಯೂ ಸಹ ಪಶ್ಯಕಃ ನೋಡುತ್ತಾ ಇದ್ದರು. ತ್ರಿಕಾಲ ಜ್ಞಾನ ಇತ್ತು ಅವರಿಗೆ. ಲೋಕದಲ್ಲಿ ಏನು ನಡೆಯುತ್ತದೆ, ಎಲ್ಲಿ ಏನು ನಡೆಯತೊಡಗಿದೆ, ಯಾವಾಗ ಏನಾಗುತ್ತದೆ ಅನ್ನುವುದಕ್ಕೆ ಗೊತ್ತಿತ್ತು. ಅದನ್ನು ನೋಡುತ್ತಾ ಇದ್ದರು. ಸದಾಕಾಲ ಪಶ್ಯ ನೋಡುತ್ತಾ ಇದ್ದರು. ಆದ್ದರಿಂದ ಅವರಿಗೆ ಕಶ್ಯಪ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಇಲ್ಲಿ ಹಿರಣ್ಯಾಕ್ಷ, ಹಿರಣ್ಯ ಅಂದರೆ ಬಂಗಾರ, ಅಕ್ಷ ಅಂದರೆ ಅಕ್ಷ ಅಂದರೆ ಕಣ್ಣು, ಬಂಗಾರದ ಮೇಲೆ ಕಣ್ಣಿಟ್ಟಂಥವನು. ಬಂಗಾರ ಎಂದರೆ ದ್ರವ್ಯ, ಸಂಪತ್ತು, ಭೋಗ ಸಾಧನ, ಭೋಗದ್ರವ್ಯ, ಭೋಗಗಳ ಮೇಲೆ ಸದಾಕಾಲ ಕಣ್ಣಿಟ್ಟಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಹಿರಣ್ಯಾಕ್ಷ.
ಸುಖವನ್ನು ಪಡೆಯುವುದು, ಸದಾಕಾಲ ಇಂದ್ರಿಯ ಚಾಪಲ್ಯದಿಂದ ಒಡಗೂಡುವುದು, ಸದಾಕಾಲ ಇಂದ್ರಿಯ ಸುಖಗಳಲ್ಲಿಯೇ ಮಗ್ನನಾಗುವವನು, ಸದಾಕಾಲ ಭೋಗ ದ್ರವ್ಯಗಳಿಗಾಗಿ, ಭೋಗವನ್ನು ಪಡೆಯುವುದಕ್ಕಾಗಿ, ಭೋಗ ಸಾಮಗ್ರಿಗಳನ್ನು ಗಳಿಸುವುದಕ್ಕಾಗಿ ನಿರತನಾದವನು, ಸದಾಕಾಲ ಭೋಗಗಳ ಮೇಲೆ ಕಣ್ಣಿಟ್ಟಂಥವನು, ಅದರ ಮೇಲೆ ದೃಷ್ಟಿ ಇಟ್ಟಂಥವನು, ಅದನ್ನು ಸೂಚಿಸುವುದಕ್ಕಾಗಿ ಅವನಿಗೆ ಹಿರಣ್ಯಾಕ್ಷ ಎಂಬ ಹೆಸರನ್ನು ಇಡುತ್ತಾರೆ. ಅವನ ಸಹೋದರ ಹಿರಣ್ಯಕಶಪು ಭೋಗಗಳನ್ನು ತಲೆದಿಂಬನ್ನಾಗಿ ಮಾಡಿಟ್ಟುಕೊಂಡು ಮಲಗುವಂಥ ವ್ಯಕ್ತಿಯವನು. ಅವನು ಅದಕ್ಕಿಂತ ದೊಡ್ಡವನು, ಅದಕ್ಕಿಂತ ನಿಪುಣನು ಭೋಗವನ್ನು ಅನುಭವಿಸುವುದರಲ್ಲಿ. ಮಕ್ಕಳಿಗೆ ಹೆಸರಿಟ್ಟರು, ಸಹೋದರಲ್ಲಿ ಅತ್ಯಂತ ಪ್ರೀತಿ ಇತ್ತು. ಅದರಲ್ಲಿಯೂ ಹಿರಣ್ಯಾಕ್ಷ ಗದಾಧಾರಿಯಾಗಿ, ಯುದ್ಧಾಕಾಂಕ್ಷಿಯಾಗಿ ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಅತಲ ವಿತಲ ಸುತಲ ತಲ ತಲಾತಲ ರಸಾತಲ ಪಾತಾಲ ವರೆಗೆ ಹೋಗಿ ಎಲ್ಲರನ್ನ ಗೆಲ್ಲುತ್ತಾನೆ, ಎಲ್ಲರನ್ನ ತನ್ನ ಆಧೀನ ಮಾಡಿಕೊಳ್ಳುತ್ತಾನೆ, ಸ್ವಾಧೀನ ಮಾಡಿಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಭೂಹು ಭುವಃ ಸ್ವಹ ಮಹಾ ಜನಃ ತಪೋಲೋಕಗಳಿಗೂ ಸಹ ಅವನು ಹೊರಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಇಂದ್ರನನ್ನು ಎದುರಿಸುತ್ತಾನೆ. ಇಂದ್ರ ಹೇಳುತ್ತಾನೆ, ಎಲೈ ಹಿರಣ್ಯಾಕ್ಷನೇ, ನಿನ್ನ ಜೊತೆಗೆ ಯುದ್ಧ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ನೀನು ಏನು ಅಪೇಕ್ಷಿಸುತ್ತಿ ಅದನ್ನು ಕೊಡುತ್ತೇನೆಂದು ಹೇಳಿಬಿಡುತ್ತಾನೆ. ವರುಣಲೋಕಕ್ಕೆ ಹೋಗುತ್ತಾನೆ. ವರುಣದೇವರು ಸಹ ಅದೇ ರೀತಿಯಾಗಿಯೇ ಹೇಳುತ್ತಾನೆ, ಎಲೈ ಹಿರಣ್ಯಾಕ್ಷನೇ, ನಾವು ನಿನ್ನ ಸಮಾನರಲ್ಲ. ನಿನಗೆ ಯುದ್ಧ ಮಾಡಬೇಕು ಎನ್ನುವಂಥ ಬಯಕೆ ಇದ್ದರೆ, ನಿನಗೆ ಯುದ್ಧ ಮಾಡಬೇಕು ಎನ್ನುವಂಥ ಇಚ್ಛೆ ಇದ್ದರೆ, ನಿನಗೆ ಸಮಾನವಾಗಿರುವಂತಹ ಎದುರಾಳಿ ಎಂದರೆ ಶ್ರೀಮನ್ನಾರಾಯಣನೇ, ಆ ಶ್ರೀಹರಿಯೇ ಆಗಿದ್ದಾನೆ. ನೀನು ನಿಜವಾಗಿಯೂ ಯುದ್ಧದ ತೀಟೆಯನ್ನು ತೀರಿಸಿಕೊಳ್ಳಬೇಕು ಎನ್ನುವಂಥ ಅಪೇಕ್ಷೆ ಇದ್ದರೆ ಶ್ರೀಹರಿಯನ್ನು ಎದುರಿಸು, ಶ್ರೀಹರಿಯ ಜೊತೆಗೆ ಯುದ್ಧ ಮಾಡು. ಆಗ ನಿನ್ನ ಯುದ್ಧದ ತೀಟೆ ಮುಕ್ತಾಯವಾಗುತ್ತದೆ. ಆಗ ನೀನು ನಿಜವಾದ ಶಕ್ತಿವಂತ ಎನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ ಎಂದು ಹೇಳುತ್ತಾನೆ. ಎಲ್ಲಿದ್ದಾನೆ ಆ ಶ್ರೀಹರಿ ಎಂದು ಕೇಳುತ್ತಾನೆ. ವರುಣದೇವನಿಗೆ ವೈಕುಂಠವಾಸಿಯಾಗಿದ್ದಾನೆ. ಸದಾಕಾಲ ಎಲ್ಲ ಕಡೆಗೂ ಸಂಚರಿಸುತ್ತಾ ಇರುತ್ತಾನೆ. ಅವನನ್ನು ಹುಡುಕಿಕೊಂಡು ನೀನು ಯುದ್ಧ ಮಾಡು ಎಂದು ಹೇಳಿ ಅವನನ್ನು ಅಲ್ಲಿಂದ ಸಾಗ ಹಾಕುತ್ತಾನೆ. ಹರಿಯನ್ನು ಹುಡುಕುತ್ತಾ ಎಲ್ಲ ಲೋಕಗಳನ್ನು ಸಂಚಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಪಾತಾಳ ಲೋಕದಿಂದ ಭೂದೇವಿಯನ್ನು ಕರೆತರುತ್ತಿರುವಂತಹ ವರಾಹ ರೂಪದಲ್ಲಿರುವಂತಹ ಹರಿಯನ್ನ ಹಿರಣ್ಯಾಕ್ಷ ಕಾಣುತ್ತಾನೆ. ಹಿರಣ್ಯಾಕ್ಷ ತನ್ನ ಬಲದಿಂದ ಭೂಮಿಯನ್ನ ಪಾತಾಳ ಲೋಕದಲ್ಲಿ ಒಯ್ದು ಇಟ್ಟಿದ್ದನು. ಈ ಪುರಾಣದ ಕಥೆಯನ್ನ ಯಾವ ರೀತಿಯಾಗಿ ನಾವು ಅರ್ಥೈಸಿಕೊಳ್ಳಬೇಕು ಎಂದರೆ, ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗುತ್ತಾ ಇವೆ. ಬುಧ, ಗುರು, ಶುಕ್ರ, ಶನಿ ಯಾವ ರೀತಿಯಾಗಿ ತಿರುಗುತ್ತಾ ಇದ್ದಾರೆ, ಪೃಥ್ವಿಯೂ ಸಹ ಸೂರ್ಯನ ಸುತ್ತಲೂ ತನ್ನ ಕಕ್ಷೆಗೆ ಅನುಗುಣವಾಗಿ ಅದು ತಿರುಗುತ್ತಾ ಇದೆ. ಸೂರ್ಯನ ಒಂದು ಶಕ್ತಿ, ಪೃಥ್ವಿಯ ಒಂದು ಗುರುತ್ವಾಕರ್ಷಣ ಶಕ್ತಿ, ಇವುಗಳ ನಡುವೆ ಒಂದು ಸಮ್ಮಿಲನವಾಗಿ ನಿಯತವಾಗಿ ನಿಯಮಿತವಾಗಿ ನಿರ್ಧಾರಿತ ರೀತಿಯಲ್ಲಿ ಪೃಥ್ವಿ ಸೂರ್ಯನ ಸುತ್ತಲೂ ತಿರುಗುತ್ತಿರುವುದನ್ನು ನಾವು ನೋಡುತ್ತೇವೆ. ಹಿರಣ್ಯಾಕ್ಷ ಏನು ಮಾಡಿದ ಎಂದರೆ, ಭೂದೇವಿಯನ್ನ ಅಥವಾ ಪೃಥ್ವಿಯನ್ನ ಸೂರ್ಯನ ಸುತ್ತಲೂ ತಿರುಗುತ್ತಿರುವಂತಹ ಕಕ್ಷೆಯಿಂದ ಹೊರಗೆ ಎಳೆದು ಅಂತರಿಕ್ಷದಲ್ಲಿ ಯಾವುದೋ ಒಂದು
ಜಲದ ಒಂದು ನಿಧಿಯಲ್ಲಿ ಅದನ್ನು ಅಡಗಿಸಿಬಿಟ್ಟನು. ಇಡೀ ಪೃಥ್ವಿಯ ಮೇಲೆ ತನ್ನ ಒಂದು ಆಧಿಪತ್ಯ ಇದೆ ಎನ್ನುವುದನ್ನು ಅವನಿಗೆ ತೋರಿಸಬೇಕಾಗಿತ್ತು. ಭೂದೇವಿ ತನ್ನ ಕೈವಶಳಾಗಿದ್ದಾಳೆ ಎನ್ನುವುದನ್ನು ಪ್ರದರ್ಶಿಸಬೇಕಾಗಿತ್ತು. ಭೂದೇವಿ ಕಕ್ಷದಿಂದ ದೂರವಾಗಿರುವುದನ್ನು ಕಂಡು ಅಲ್ಲೋಲ ಕಲ್ಲೋಲವಾಗುತ್ತದೆ ವಿಶ್ವದಲ್ಲಿ. ಆ ಕಾರಣಕ್ಕಾಗಿ ಭಗವಂತನಾಗಿರುವಂತಹ ಶ್ರೀಮನ್ನಾರಾಯಣನು ವರಾಹ ರೂಪವನ್ನು ತೆಗೆದುಕೊಂಡು ಪಾತಾಳದಲ್ಲಿ ಜಲಗೋಲದಲ್ಲಿ ಮುಳುಗಿರುವಂತಹ ಆ ಭೂಮಂಡಲವನ್ನು, ಆ ಭೂಗೋಲವನ್ನು, ಆ ಪೃಥ್ವಿಯನ್ನ, ಆ ಭೂದೇವಿಯನ್ನ ತನ್ನ ಒಂದು ದವಡೆಗಳ ಮೇಲೆ ಇಟ್ಟುಕೊಂಡು ಪುನಃ ಕಕ್ಷಕ್ಕೆ ಸೇರಿಸಲಿಕ್ಕೆ ಅವನು ಪ್ರಯತ್ನವನ್ನು ಮಾಡತೊಡಗಿದ್ದಾನೆ. ಅಂಥ ಪ್ರಯತ್ನದಲ್ಲಿರುವಾಗ ಹಿರಣ್ಯಾಕ್ಷ ಎದುರಾಗುತ್ತಾನೆ, ಯುದ್ಧಕ್ಕೆ ಕರೆಯುತ್ತಾನೆ. ತನ್ನ ಕಾರ್ಯದಲ್ಲಿ ಮಗ್ನನಾಗಿರುವಂತಹ ಶ್ರೀಮನ್ನಾರಾಯಣ ಅವನ ನಿಂದೆಯನ್ನ, ಅವನ ಅವಹೇಳನವನ್ನ, ಅವನ ತಿರಸ್ಕಾರವನ್ನ ಗಮನಿಸದೆಯೇ, ಲಕ್ಷ್ಯ ಕೊಡದೆ ಮೊದಲು ತಾನು ಮಾಡಬೇಕಾದ ಕಾರ್ಯವನ್ನ ಮಾಡಿ ಪೃಥ್ವಿಯನ್ನು ಅದರ ಕಕ್ಷದಲ್ಲಿ ಸೇರಿಸಿ ಅನಂತರ ತಿರುಗಿ ಗದಾಧಾರಿಯಾಗಿ ಹಿರಣ್ಯಾಕ್ಷನ ಎದುರಿಗೆ ನಿಲ್ಲುತ್ತಾನೆ. ಅವರ ನಡುವೆ ವಾದವಾಗುತ್ತದೆ, ವಿವಾದವಾಗುತ್ತದೆ. ಹಿರಣ್ಯಾಕ್ಷ ಆ ವರಾಹ ರೂಪದ ಭಗವಂತನನ್ನ ಎಲೆ ಮೃಗವೇ ಎಂದು ಕರೆಯುತ್ತಾನೆ, ಎಲೆ ಪ್ರಾಣಿಯೇ ಎಂದು ಕರೆಯುತ್ತಾನೆ. ವರಾಹ ರೂಪದಲ್ಲಿರುವಂತಹ ಭಗವಂತ ಹೇಳುತ್ತಾನೆ, ನಿಜವಾಗಿಯೂ ನಾನು ಮೃಗವೇ ಆಗಿದ್ದಾನೆ. ಎಲ್ಲರೂ ನನ್ನನ್ನು ಮೃಗ್ಯತೆ, ನನ್ನನ್ನು ಹುಡುಕುತ್ತಾರೆ, ನನ್ನನ್ನು ಅನ್ವೇಷಿಸುತ್ತಾರೆ. ಆ ಕಾರಣಕ್ಕಾಗಿ ನಾನು ಮೃಗವೇ, ನೀನು ಮಾತ್ರ ಗ್ರಾಮ ಮೃಗ, ನಾಯಿಯಾಗಿರುವೆಂದು ತಿಳಿದುಕೊಂಡು ಮೊದಲು ಮಾತಿನ ಮುಖಾಂತರ ಜಗಳ ಪ್ರಾರಂಭವಾಗಿ ಅನಂತರ ಅವರ ನಡುವೆ ಯುದ್ಧವಾಗುತ್ತದೆ. ಅವರ ಯುದ್ಧವನ್ನು ನೋಡಲಿಕ್ಕೆ ದೇವತೆಗಳು, ಯಕ್ಷರು, ಗಂಧರ್ವರು, ಬ್ರಹ್ಮದೇವ ಮುಂತಾದವರೆಲ್ಲರೂ ಸಹ ಬಂದು ಅಲ್ಲಿ ನಿಂತು ನೋಡುತ್ತಾ ಇರುತ್ತಾರೆ. ಅನೇಕ ಅಸ್ತ್ರಗಳ ಒಂದು ವಿನಿಮಯವಾಗುತ್ತದೆ. ಯುದ್ಧದಲ್ಲಿ ಹಿರಣ್ಯಾಕ್ಷನ ಸಾಯಂಕಾಲವಾಗುತ್ತಿರುವುದರಿಂದ ಅವನ ಬಲ ಹೆಚ್ಚಾಗುತ್ತದೆ. ಬ್ರಹ್ಮದೇವರು ಶ್ರೀಮನ್ನಾರಾಯಣನಿಗೆ ವಿನಂತಿಸಿಕೊಳ್ಳುತ್ತಾರೆ, ಎಲೈ ನಾರಾಯಣನೇ, ನೀನು ಆಟವಾಡುತ್ತಾ ಕುಳಿತುಕೊಳ್ಳಬೇಡ, ಬಹುಬೇಗನೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡು ಎಂದು ತಿಳಿದುಕೊಂಡು ವಿನಂತಿಸುತ್ತಾರೆ. ಶ್ರೀಹರಿಯು ಗದೆಯಿಂದ ಹಿರಣ್ಯಾಕ್ಷನನ್ನು ಪ್ರಹರಿಸುತ್ತಾ ಹಿರಣ್ಯಾಕ್ಷನ ಕೈಯಲ್ಲಿರುವಂತಹ ಗದೆ ಕೆಳಗೆ ಬೀಳುವಂತೆ ಮಾಡುತ್ತಾನೆ. ನಿರಾಯುಧನಾದನ ಅವನಿಗೆ ಪುನಃ ಆಯುಧವನ್ನು ಹಿಡಿಯಲಿಕ್ಕೆ ಕೊಟ್ಟು ಅವನ ಸಿಟ್ಟನ್ನು ಹೆಚ್ಚಿಸುತ್ತಾನೆ. ಕ್ರೋಧಾವಿಷ್ಟನಾಗಿರುವಂತಹ ಅವನ ದವಡೆಯ ಮೇಲೆ ಗದಾಪ್ರಹಾರವನ್ನು ಮಾಡಿ ಅವನನ್ನು ಸೋಲಿಸುತ್ತಾನೆ. ಹಿರಣ್ಯಾಕ್ಷ ಮಹಾಯುದ್ಧವನ್ನು, ಮಾಯಾಯುದ್ಧವನ್ನು ಪ್ರಾರಂಭಿಸುತ್ತಾನೆ. ಶ್ರೀಮನ್ನಾರಾಯಣನು ತನ್ನ ಚಕ್ರದಿಂದ ಎಲ್ಲ ಮಾಯೆಯನ್ನು ಕತ್ತರಿಸಿ ಅವನನ್ನು ತನ್ನ ಬಾಹುವಿನಲ್ಲಿ ಗಟ್ಟಿಯಾಗಿ ಹಿಡಿದು ಒಂದು ಪೆಟ್ಟನ್ನು ಕೊಡುತ್ತಾನೆ. ಆ ಪೆಟ್ಟನ್ನು ಸಹಿಸಲಾರದಂತಹ ಹಿರಣ್ಯಾಕ್ಷನ ದೇಹ ತಿರುಗುತ್ತಾ ತಿರುಗುತ್ತಾ ಕಣ್ಣಾಲೆಗಳು ಕಳಚಿಕೊಂಡು ಹೊರಬರುತ್ತಾ ಪ್ರಾಣವನ್ನು ಬಿಟ್ಟು ಬಿಡುತ್ತಾನೆ. ದೇವತೆಗಳಿಗೆ ಸಂತೋಷವಾಗುತ್ತದೆ. ಪುಷ್ಪವೃಷ್ಟಿಯನ್ನ ಮಾಡುತ್ತಾರೆ. ಭಗವಂತನನ್ನು ನೋಡುತ್ತಾ ಭಗವಂತನಿಂದಲೇ ಮರಣ ಹೊಂದಿದಂತಹ ಈ ಹಿರಣ್ಯಾಕ್ಷ ಎಷ್ಟು ಪುಣ್ಯವಂತ ಎನ್ನುವಂತಹ ಉದ್ಗಾರ ಕೆಲವರಿಂದ ಬರುತ್ತದೆ. ಎಲ್ಲರೂ ಭಗವಂತನ ಸ್ತುತಿಯನ್ನ ಮಾಡುತ್ತಾರೆ. ಭಗವಂತ ಸ್ತುತಿಯನ್ನು ಆಕರ್ಣಿಸಿ ಎಲ್ಲರನ್ನ ಅನುಗ್ರಹಿಸಿ ಎಲ್ಲರ ಮೇಲೆ ತನ್ನ ಕೃಪಾ ಕಟಾಕ್ಷವನ್ನು ಬೀರಿ ಅಲ್ಲಿಂದ ಅವನು ಅಂತರ್ಧಾನನಾಗುತ್ತಾನೆ.
ಏತನ್ಮಹಾಪುಣ್ಯಂ ಅಲಂ ಪವಿತ್ರಂ ಧನ್ಯಂ ಯಶಸ್ಯಂ ಪದಮಾಯುರಾಶಿಷಾಂ. ಏತನ್ ಮಹಾಪುಣ್ಯಂ, ಈ ಕಥೆ ಅತ್ಯಂತ ಪುಣ್ಯಕರವಾದದ್ದು. ಪವಿತ್ರಂ, ಅತ್ಯಂತ ಪವಿತ್ರವಾದದ್ದು. ಇದನ್ನು ಯಾರು ಶ್ರವಣ ಮಾಡುತ್ತಾರೆ ಅಂಥವರಿಗೆ ಧನ್ಯತಾ ಭಾವನೆ ಬರುತ್ತದೆ. ಯಶಸ್ಸಂ, ಕೀರ್ತಿ ಬರುತ್ತದೆ, ಕೀರ್ತಿವಂತರಾಗುತ್ತಾರೆ. ಪದಂ ಆಯುಹು ಆಶಿಷಾಂ, ಅವರಿಗೆ ಯೋಗ್ಯವಾದಂಥ ಅಂತಸ್ತು, ಪದವಿ, ಉನ್ನತಿಯಾಗುತ್ತದೆ. ಆಯುಷ್ಯ ದೀರ್ಘವಾಗುತ್ತದೆ. ಪ್ರಾಣೇಂದ್ರಿಯಾಣಾಂ ಯುಧಿಶೌರ್ಯವರ್ಧನಂ. ಈ ಒಂದು ಕಥೆಯನ್ನು ಕೇಳಿ ಯಾರು ತಮ್ಮ ಒಂದು ಶೌರ್ಯವನ್ನು ಪ್ರದರ್ಶಿಸುತ್ತಾರೆ ಅವರ ಶೌರ್ಯ ವರ್ಧನವಾಗುತ್ತದೆ. ಯುದ್ಧವನ್ನಕ್ಕೆ ಅವರು ಹೋಗಿಬಿಟ್ಟರೆ ಅವರಿಗೆ ಜಯ ಎನ್ನುವಂಥದ್ದು ಖಂಡಿತವಾಗಿ ದೊರೆಯುತ್ತದೆ. ಅಷ್ಟೇ ಅಲ್ಲ, ನಾರಾಯಣೋ ಅಂತೆ ಗತಿರಂಗ ಶೃಣ್ವತಾಂ, ಕೊನೆಯಲ್ಲಿ ಸದ್ಗತಿ ದೊರೆಯುತ್ತದೆ, ಭಗವಂತನ ಪಾದಕಮಲಗಳು ದೊರೆಯುತ್ತವೆ. ಆ ಕಾರಣಕ್ಕಾಗಿ ಇಂಥ ಭಗವಂತನ ಕಥೆಯನ್ನು, ವರಾಹಾವತಾರದ ಕಥೆಯನ್ನು ಪುನಃ ಪುನಃ ಕೇಳಬೇಕು ಎಂದು ತಿಳಿದುಕೊಂಡು ಶುಕಾಚಾರ್ಯರು ಪರೀಕ್ಷಿತನಿಗೆ, ಮೈತ್ರೇಯಿ ಮಹರ್ಷಿಗಳು ವಿದುರನಿಗೆ ಹೇಳುವಲ್ಲಿ ಈ ಒಂದು ವರಾಹಾವತಾರದ ಕಥೆಯನ್ನು ನಾವು ಸಮಾಪ್ತ ಮಾಡೋಣ. ನಾಳಿನ ದಿವಸ ಕಪಿಲಾವತಾರವನ್ನು ಕುರಿತು ಜಿಜ್ಞಾಸೆ ಮಾಡೋಣ. ನಮಸ್ಕಾರಗಳು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಅಪುತ್ರಾ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾ ಸಧನಾ ಸಂತು, ಜೀವಂತು ಶರದಶತಂ. ಸರ್ವೇತ್ರ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ನಮೋ ಭಗವತೆ ವಾಸುದೇವಾಯ.